ಆ ಒಂದು ಸುತ್ತಮುತ್ತ ಇರುವಂಥ ರಾಕ್ಷಸಿಯರು ಒಂದು ಅಸಭ್ಯವಾದ ಮಾತುಗಳಿಂದ ಸೀತಾದೇವಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಒಬ್ಬೊಬ್ಬ ರಾಕ್ಷಸಿ ಒಂದೊಂದು ರೀತಿಯಾಗಿ ವಿಚಿತ್ರವಾಗಿ ವರ್ತನೆಯನ್ನು ಮಾಡ್ತಾ ಇದ್ರು. ರಾವಣನನ್ನು ವರಿಸಿಕೊಳ್ಳಬೇಕು ನೀನು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ರು. ಎಲ್ಲ ರಾಕ್ಷಸಿಯರು ಕೂಡ ಚಿತ್ರಹಿಂಸೆಯನ್ನು ಕೊಡ್ತಾ ಇದ್ರು ಕೂಡ ಸೀತಾದೇವಿ ಸ್ವಲ್ಪವೂ ಕೂಡ ಚಿತ್ತಚಾಂಚಲ್ಯವನ್ನು ಮಾಡಿಕೊಳ್ಳಿಲ್ಲ. ಸೀತಾದೇವಿ ಹೇಳುವಂತಹ ಮಾತು ಈ ಸಂದರ್ಭದಲ್ಲಿ, ಕಾಮಂ ಕಾದತ ಮಾಂ ಸರ್ವ ನ ಕರಿಷ್ಯಾಮ್ಯಮೋ ವಚಃ ದೀನೋವಾ ರಾಜ್ಯಹೀನೋವಾ ಯೋ ಮೇ ಭರ್ತಾ ಸಮೇ ಗುರು ತಂ ನಿತ್ಯಂ ಅನುರಕ್ತಾಸ್ಮಿ ಯಥಾ ಸೂರ್ಯಂ ಸುವರ್ಚಲ. ಸೀತಾದೇವಿ ಆಡುವಂತಹ ಮಾತು, ಇಷ್ಟೆಲ್ಲ ಪ್ರಸಂಗದಲ್ಲಿ, ಇಷ್ಟೆಲ್ಲ ರಾಕ್ಷಸರ ಮಧ್ಯದಲ್ಲಿ ಸೀತೆ ಹೇಳುವಂತಹ ಮಾತು, ನೀವು ಏನು ಬೇಕಾದರೂ ಹೇಳಿ, ಆದರೆ ನಿಮ್ಮ ಮಾತಿಗೆ ನನ್ನನ್ನು ನಾನು ಮಾರಿಕೊಳ್ಳಿಕ್ಕೆ ಸಿದ್ಧಳಿಲ್ಲ. ದೀನೋವಾ ರಾಜ್ಯಹೀನೋವಾ, ನನ್ನ ಗಂಡ ಹೇಗೇ ಇರಲಿ, ಅವನು ದೀನನೇ ಆಗಿರಲಿ ಅಥವಾ ರಾಜ್ಯಭ್ರಷ್ಟನೇ ಆಗಿರಲಿ, ಅವನೇ ನನ್ನ ಗುರುವಾಗಿದ್ದಾನೆ, ಅವನೇ ನನ್ನ ಪತಿಯಾಗಿದ್ದಾನೆ, ನಾನೇ ಅವನ ಮಡದಿಯಾಗಿದ್ದಾಳೆ. ಹೀಗೆ ಚಾಟುಕ್ತಿಯ ಮಾತನ್ನು ನೀಡ್ತಾಳೆ. ಆವಾಗ ಒಬ್ಬಳು ರಾಕ್ಷಸಿ ಹೀಗೆ ಹೇಳ್ತಾಳೆ ಸೀತಾದೇವಿಗೆ, ಸೀತೆ ಸಾಕು ನಿನ್ನ ಪತಿಭಕ್ತಿ, ಒಂದು ಪ್ರತಿಯೊಂದಕ್ಕೂ ಲೋಕದಲ್ಲಿ ಒಂದು ಇತಿಮಿತಿ ಉಂಟು. ಈ ಅತಿಯಾದ ಪಾತಿವೃತ್ಯವು ನಿನಗೆ ಮುಂದೆ ದುಃಖಕ್ಕೆ ಕಾರಣವಾಗ್ತದೆ. ಹಾಗಾಗಿ ನೀನು ರಾವಣನನ್ನೇ ಭಜಿಸು, ರಾವಣನನ್ನೇ ಸೇವಿಸು, ರಾವಣನನ್ನೇ ಪತಿಯಾಗಿ ಸ್ವೀಕರಿಸು. ಇಲ್ಲವಾದಲ್ಲಿ ನಿನ್ನನ್ನು ಸೀಳಿ ಮಾಂಸದ ಮುದ್ದೆಯನ್ನಾಗಿ ಮಾಡಿ ಆ ನಿನ್ನ ರಕ್ತವನ್ನೆಲ್ಲ ಹೀರಿ ನಾವು ಆಹಾರವಾಗಿ ಸ್ವೀಕಾರ ಮಾಡ್ತೇವೆ ಅಂತ ಹೇಳಿದಾಗ ಸೀತಾದೇವಿ ಮತ್ತೆ ಮತ್ತೆ ಬಿಕ್ಕಿ ಅಳ್ತಾ ಇದ್ದಾಳೆ. ಸೀತಾದೇವಿ ಹೇಳುವಂಥ ಮಾತು ಆ ಸಂದರ್ಭದಲ್ಲಿ, ಚರಣೇನಾಪಿ ಸವ್ಯೇನ ನ ಸ್ಪೃಶೇಯಂ ನಿಶಾಚರಂ ರಾವಣಂ ಕಿಂ ಪುನರಹಂ ಕಾಮಯೇಯಂ ವಿಹಿತಂ. ನನ್ನನ್ನು ಯಾವ ರಾಕ್ಷಸನೂ ಕೂಡ ಎಡಗಾಲಿಂದಲೂ ಕೂಡ ಸ್ಪರ್ಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ರಾಕ್ಷಸನೂ ಎಡಗಾಲಿಂದ ಸ್ಪರ್ಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಅಂತಹ ರಾವಣ ನನ್ನನ್ನು ಹೇಗೆ ಕಾಮಿಸಿಯಾನು, ನನ್ನನ್ನು ಹೇಗೆ ಸಿಗದು ಹಾಕಿಯಾನು, ನನ್ನಲ್ಲಿರುವಂತಹ ರಾಮನ ಪ್ರೇಮ ಅದು ಎಂದಿಗೂ ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈ ಮಾತುಗಳನ್ನೆಲ್ಲ ಹೇಳಿ ಮತ್ತೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾಳೆ. ಇದು ಸೀತಾದೇವಿಯ ಪಾತಿವೃತ್ಯ. ಇದು ಜಗತ್ತಿಗೆ ಮಾದರಿ. ಒಬ್ಬಳು ಹೆಂಡತಿಯಾದವಳು ಎಂತಹ ಕಷ್ಟಕಾಲದಲ್ಲಿಯೂ ಕೂಡ ಪತಿಯನ್ನ ಬಿಟ್ಟಿರಬಾರದು, ಆ ಪತಿಯನ್ನ ಮರೆತಿರಬಾರದು ಅನ್ನೋದಕ್ಕೆ ನಮಗೆ ಇವತ್ತು ಸಾಕ್ಷಿಯಾಗಿದ್ದಾಳೆ ಸೀತಾದೇವಿ. ಈ ಸೀತಾದೇವಿಯ ಆದರ್ಶವನ್ನೇ ಇಟ್ಟುಕೊಂಡು ಅನೇಕ ಮಂದಿ ಪತಿವ್ರತಾ ಸ್ತ್ರೀಯರು ನಮ್ಮಲ್ಲಿ ಬಂದು ಹೋಗಿದ್ದಾರೆ. ಆ ಪತಿವ್ರತ ಧರ್ಮವನ್ನು ಪಾಲಿಸಿ ಸಿದ್ಧಿಸಿಕೊಂಡವರು ಅನೇಕ ಮಂದಿ ಇದ್ದಾರೆ.